ಮಕ್ಕಳೇ, ಈ ದಿನ ನಾವು ಭಾಗಲಬ್ಧ ಸಂಖ್ಯೆಯ ಮುಂದುವರಿದ ವಿಚಾರಗಳನ್ನು ತಿಳಿದುಕೊಳ್ಳುವ. ನಾವು ಅಭಾಗಲಬ್ಧ ಸಂಖ್ಯೆ ಅಂದರೆ ಏನು ಹೇಳುವುದನ್ನು ಹಿಂದಿನ ಅವಧಿಯಲ್ಲಿ ಕಲ್ತಿದ್ದೀರಿ. ಏನು ಅಭಾಗಲಬ್ಧ ಸಂಖ್ಯೆ ಅಂದರೆ ಯಾವ ಸಂಖ್ಯೆಯನ್ನು P/Q ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಂತಹ ಸಂಖ್ಯೆಗಳು, ಉದಾಹರಣೆ ವರ್ಗಮೂಲ 2, ವರ್ಗಮೂಲ 3 ಇತ್ಯಾದಿ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ನಾವು ಕಲ್ತಿದ್ದೇವೆ. ಇದರ ವಿಶೇಷಗಳನ್ನು ಈ ದಿನ ನಾವು ಕಲಿಯುವ. ನೋಡಿ, ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಇನ್ನೊಂದು ಅಭಾಗಲಬ್ಧ ಸಂಖ್ಯೆ, ಇವುಗಳ ಮೊತ್ತ ಅಥವಾ ವ್ಯತ್ಯಾಸವು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಉದಾಹರಣೆಗೆ ನೋಡಿ, ಇಲ್ಲಿ ಸಂಖ್ಯೆ ಕೊಟ್ಟಿದ್ದೇನೆ 3 + ವರ್ಗಮೂಲ 2. 3 ಒಂದು ಭಾಗಲಬ್ಧ ಸಂಖ್ಯೆ, ವರ್ಗಮೂಲ 2 ಅಭಾಗಲಬ್ಧ ಸಂಖ್ಯೆ. ಇವುಗಳ ಎರಡರ ಮೊತ್ತವೂ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ಅರ್ಥ ಆಯ್ತಾ? ಹಾಗೆ ವ್ಯತ್ಯಾಸ ಅಂತ ಹೇಳಿದೆ ನೋಡಿ, 5 - ವರ್ಗಮೂಲ 3. ಇಲ್ಲಿ 5 ಹೇಳೋದು ಒಂದು ಭಾಗಲಬ್ಧ ಸಂಖ್ಯೆ, ವರ್ಗಮೂಲ 3 ಹೇಳೋದು ಒಂದು ಅಭಾಗಲಬ್ಧ ಸಂಖ್ಯೆ. ಇವುಗಳ ವ್ಯತ್ಯಾಸ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಇದು ಒಂದನೇ ಅಂಶ. ಎರಡನೇ ವಿಚಾರ ಏನು ಅಂತ ಹೇಳಿದರೆ ನೋಡಿ, ಶೂನ್ಯವಲ್ಲದ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯ ಗುಣಲಬ್ಧ ಮತ್ತು ಭಾಗಲಬ್ಧವು ಕೂಡ ಒಂದು ಅಭಾಗಲಬ್ಧವಾಗಿರುತ್ತದೆ. ಉದಾಹರಣೆಗೆ 3 × ವರ್ಗಮೂಲ 2. 3 ಹೇಳೋದೊಂದು ಭಾಗಲಬ್ಧ ಸಂಖ್ಯೆ, ವರ್ಗಮೂಲ 2 ಹೇಳೋದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ಅವುಗಳ ಗುಣಲಬ್ಧವೂ ಕೂಡ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ ಅಂತೇಳಿ ಅದರ ಅರ್ಥ. ಹಾಗೆ ನೋಡಿ, ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ, ಹಾಗೆ 3 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಇವುಗಳ ಭಾಗಲಬ್ಧವು ಕೂಡ ಏನಂತ ಹೇಳಿದರೆ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅಂತ. ಒಂದು ಭಾಗಲಬ್ಧ, ಇನ್ನೊಂದು ಅಭಾಗಲಬ್ಧ, ಅವುಗಳ ಮೊತ್ತವೂ ಅಭಾಗಲಬ್ಧ, ವ್ಯತ್ಯಾಸವೂ ಅಭಾಗಲಬ್ಧ. ಶೂನ್ಯವಲ್ಲದ ಒಂದು ಭಾಗಲಬ್ಧ ಸಂಖ್ಯೆ ನೋಡಿ, ಶೂನ್ಯ ಅಲ್ಲ, ಶೂನ್ಯ ಸೇರಿದರೆ ಏನಾಗ್ತದೆ, 0ಗೆ ಯಾವುದೇ ಸಂಖ್ಯೆ ಕೂಡಿಸಿ 0 ಆಗಿಬಿಡ್ತದೆ. ಆಯಿತಾ? ಆದ್ದರಿಂದ ಅದು ಕೂಡ ಏನು ಅಂತ ಹೇಳಿದರೆ ಭಾಗಲಬ್ಧ ಸಂಖ್ಯೆ ಆಗುವುದರಿಂದ ಅದಲ್ಲ. ಶೂನ್ಯವಲ್ಲದ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯ ಗುಣಲಬ್ಧವೂ ಅಭಾಗಲಬ್ಧ, ಭಾಗಲಬ್ಧವು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಇದನ್ನು ನಾವು ಒಂದೆರಡು ಸರಳ ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಉದಾಹರಣೆ ಗಮನಿಸಿ. 3 + ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 3 ಒಂದು ಭಾಗಲಬ್ಧ, ಇದು ವರ್ಗಮೂಲ 2 ಹೇಳುವಂಥದ್ದು ಒಂದು ಅಭಾಗಲಬ್ಧ, ಅದರ ಮೊತ್ತ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈಗ ಅಭಾಗಲಬ್ಧ ಸಂಖ್ಯೆ ಅಲ್ಲದಿದ್ದರೆ ಏನು? ಭಾಗಲಬ್ಧ ಸಂಖ್ಯೆ, ಸರಿಯಲ್ಲ? ಆದ್ದರಿಂದ ನಾವು 3 + ವರ್ಗಮೂಲ 2 ಸಮ A/B ಒಂದು ಭಾಗಲಬ್ಧ ಸಂಖ್ಯೆ ಎಂದಿರಲಿ. ಮೂರು ಪ್ಲಸ್ ವರ್ಗಮೂಲ 2 ಹೇಳುವಂಥದ್ದು A/B ಹೇಳುವಂಥ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. B ಹೇಳೋದು 0 ಆಗಿರಬಾರ್ದು. B is not equal to 0. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಇದನ್ನು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸೋದು. ಈಗ ನಾನೇನು ಮಾಡ್ತಾ ಇರೋದು ಅಂತ ಹೇಳಿದರೆ, ಇಲ್ಲೊಂದು ಭಾಗಲಬ್ಧ ಸಂಖ್ಯೆ ಇದೆ, ಇದು ಅಭಾಗಲಬ್ಧ ಸಂಖ್ಯೆ ಇದೆ. ನಾನು ಅಭಾಗಲಬ್ಧ ಸಂಖ್ಯೆನ ಒಂದು ಕಡೆ ಇಟ್ಟು ಅದರ ಜೊತೆಯಲ್ಲಿರುವಂಥ ಭಾಗಲಬ್ಧ ಸಂಖ್ಯೆಯನ್ನು ಮತ್ತೊಂದು ಪಕ್ಕಕ್ಕೆ ಸ್ಥಳಾಂತರಿಸ್ತೇನೆ. ವರ್ಗಮೂಲ 2 ಸಮ
ಎ ಭಾಗಿಸು ಬಿ, ನೋಡಿ ಈ ಭಾಗದಲ್ಲಿ ಪ್ಲಸ್ ಇರೋದು, ಅದನ್ನು ಸ್ಥಳಾಂತರಿಸುವಾಗ ಏನಾಗ್ತದೆ, ಇಲ್ಲಿಂದ ಅದ ಆ ಕಡೆ ಹೋಗುವಾಗ -3. ವರ್ಗಮೂಲ 2 ಸಮ ನೋಡಿ, ಈಗ ಇಲ್ಲಿ 3 - 3 ಅಂತ ಭಾಗಿಸು 1 ಅಂತ ಅರ್ಥ. ಸೊ ಎ ಭಾಗಿಸು ಬಿ ಕಳೆ 3 ಭಾಗಿಸು 1 ಅಂತ ಹೇಳಿದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ತೆಗಿರಿ ಸಮಚ್ಛೇದ. ಇದು ಎ, ನೋಡಿ ಇಲ್ಲಿ ಏನಾಗ್ತದೆ, ಸಮಚ್ಛೇದ ನಾವು ಬಿ ಮಾಡಿದ್ದೇವೆ. ಸೊ 3 ಗುಣಿಸು ಬಿ ಏನಾಯಿತು ಅಂತ ಹೇಳಿದರೆ 3b ಅಂತೇಳಿ ಆಯಿತು. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಇದು ಎ ಭಾಗಿಸು ಬಿ ಕಳೆ 3 ಅಂದರೆ 3 ಭಾಗಿಸು 1 ಆಯಿತಾ. ಈಗ ಇಲ್ಲಿ ನಾವು ಏನು ಅಂತ ಹೇಳಿದರೆ ಸಮಚ್ಛೇದ ತೆಗಿತಾ ಇದ್ದೀವಿ. ಎ ಬಿ ಮತ್ತು 1ರ ಸಮಚ್ಛೇದ ಬಿ, ಬಿ 1 ಬಿ ಅಂಶ ಕೂಡ 1 ಗುಣಿಸಿದಾಗ ಅದೇ ಬರ್ತದೆ. ಹಾಗೆ 1b ಗುಣಿಸು ಬಿ ಅಂತ ಹೇಳಿದರೆ ಬಿ, ಹಾಗೆ ಬಿ 3ಕ್ಕೆ ಕೂಡ ಬಿಯಿಂದ ಗುಣಿಸುವಾಗ 3b ಆಯಿತು. ಈಗ ಇಲ್ಲಿ ಗಮನಿಸಿ, ಎ ಮತ್ತು ಬಿಗಳು ಪೂರ್ಣಾಂಕಗಳು. ಆದ್ದರಿಂದ ನೋಡಿ ಎ -3b ಭಾಗಿಸು ಬಿ ಅಂತ ಹೇಳಿದರೆ ಇದು ಒಂದು ಭಾಗಲ ಸಂಖ್ಯೆ. ಎ -3b ಭಾಗಿಸು ಬಿ ಹೇಳುವಂಥದ್ದು ಒಂದು ಭಾಗಲದ ಸಂಖ್ಯೆ. ಇದು ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ನೋಡಿ ಗಮನಿಸಿ, ಇದರ ಅರ್ಥ ಏನು ಅಂತ, ಇದು ಭಾಗಲದ ಸಂಖ್ಯೆ ಅಂತ ಹೇಳಿದರೆ ಇದಕ್ಕೆ ಇದು ಸಮ ಅಲ್ಲ. ಇಲ್ಲಿಗೆ ಅವ್ರು ಹೇಳ್ತಾ ಇರೋದು ಅಂದರೆ ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಯಾಗುವುದು. ಆದರೆ ಏನು ಅಂತ ಹೇಳಿದರೆ ವರ್ಗಮೂಲ 2 ಒಂದು ಅಭಾಗಲ ಸಂಖ್ಯೆ ಅಂತೇಳಿ ಹಿಂದಿನ ತರಗತಿ ನಾವು ಕಲ್ತಿದ್ದೇವೆ. ಈಗ ಹೇಳ್ತಾ ಇರೋದು ಈ ಲೆಕ್ಕಾಚಾರ ಪ್ರಕಾರ ಇದು ಭಾಗಲ ಸಂಖ್ಯೆ ಅಂದರೆ ಇದು ಕೂಡ ಭಾಗಲ ಸಂಖ್ಯೆ. ಆದರೆ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಆದರೆ ವರ್ಗಮೂಲ 2 ಒಂದು ಅಭಾಗಲ ಸಂಖ್ಯೆಯಾಗಿದೆ. ನೋಡಿ ಈ ಎರಡು ಹೇಳಿಕೆಗಳು ಒಂದು ಕಡೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತದೆ, ಇನ್ನೊಂದು ಕಡೆ ಏನು ಹೇಳ್ತದೆ, ಅಭಾಗಲ ಸಂಖ್ಯೆ. ಇದು ಒಂದಕ್ಕೊಂದು ವಿರುದ್ಧವಾದಂಥ ವಿಚಾರಗಳು, ವಿರೋಧಾಭಾಸವಾದಂಥ ಹೇಳಿಕೆಗಳು. ಇದು ವಿರೋಧಾಭಾಸವಾದ ಹೇಳಿಕೆಗಳು. ಇದು ವಿರೋಧಾಭಾಸವಾದ ಹೇಳಿಕೆಯಾಗಿದೆ. ಆದ್ದರಿಂದ ನಮ್ಮ ಊಹೆ ಏನು, ಊಹೆ 3 + ವರ್ಗಮೂಲ 2 ಸಮ ಎ ಭಾಗಿಸು ಬಿ ಹೇಳುವಂಥ ಒಂದು ಭಾಗಲದ ಸಂಖ್ಯೆ ಹೇಳುವಂಥ ನಮ್ಮ ಊಹೆ ಏನಿದೆಯೋ ಅದು ತಪ್ಪು. ಆದ್ದರಿಂದ ನಮ್ಮ ಊಹೆ 3 + ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ತಪ್ಪು. ಆದ್ದರಿಂದ ಏನು, ಆದ್ದರಿಂದ 3 + ವರ್ಗಮೂಲ 2 ಒಂದು
ಅಭಾಗಲಬ್ಧ ಸಂಖ್ಯೆ. ಅರ್ಥ ಆಯ್ತಾ ಮಕ್ಕಳೇ? ನಾವು ಏನು ಪರಿಕಲ್ಪನೆ ಸಾಧಿಸ್ತಾ ಬಂದೀವಿ ಅಂದರೆ, ಶುರುವಿಗೆ 3 + ವರ್ಗಮೂಲ 2 ಹೇಳುವಂಥದ್ದು ಭಾಗಲ ಸಂಖ್ಯೆ ಅಂತೇಳಿ ಊಹಿಸಿಕೊಂಡು ಮುಂದುವರಿದೆವು. ಬಿ ಹೇಳೋದು 0 ಅಲ್ಲ. ಇಲ್ಲಿ ವರ್ಗಮೂಲ 2 ಅಂತ ಹೇಳಿದರೆ a/b, ಈ 3 ಈ ಕಡೆ ಇರೋದನ್ನು ಆ ಕಡೆ ಸ್ಥಳಾಂತರಿಸ್ತಾ ಇದ್ದೀವಿ ನಾವು. ಆಗ ಇಲ್ಲಿ +3 ಇದ್ದು ಇಲ್ಲಿಗೆ ಬರುವ -3 ಆಯಿತು. ಮುಂದಿನ ಹಂತದಲ್ಲಿ ವರ್ಗಮೂಲ 2 ಸಮ ಬಿ ಸಮಚ್ಛೇದ ತೆಗೆದುಕೊಳ್ತಾ ಇದ್ದೀವಿ ನಾವು. ಬಿ ಮತ್ತು 1ರ ಸಮಚ್ಛೇದ ಬಿನೇ. ಆದ್ದರಿಂದ ಅಂಶದಲ್ಲಿ ಇಲ್ಲಿ ಬದಲಾವಣೆ ಇಲ್ಲ. ಇಲ್ಲಿ 3 ಬದಲು ಬಿ ಅಂತ ಹೇಳಿದರೆ ಬಿ ಆಗ್ತದೆ. ಸೊ a - 3b / b ಅಂತ ಬಂತು. ಈ ಭಾಗ ಇಲ್ಲಿ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿದೆ. ಆದ್ದರಿಂದ ಇದನ್ನು ಸಂಕ್ಷೇಪಿಸಿದಂಥ ಸ್ಥಿತಿಯಲ್ಲಿಯೂ ಕೂಡ ಅವುಗಳೊಂದು ಭಾಗಲಬ್ಧ ಸಂಖ್ಯೆಯೇ ಆಗಿರ್ತದೆ. ಇದರ ಅರ್ಥ ಏನಕ್ಕೆ ಕೊಡ್ತದೆ ಅಂತ ನೋಡಿ, ಇದು ಭಾಗಲ ಸಂಖ್ಯೆ, ಆಗ ವರ್ಗಮೂಲ 2 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ನಾವು ಹೇಳಿದಾಗ ಆಗ್ತದೆ. ಆದ್ದರಿಂದ ಆದರೆ ವರ್ಗಮೂಲ 2 ಒಂದು ಅಭಾಗಲದ ಸಂಖ್ಯೆ ಆಗಿದೆ. ನಾವು ಹಿಂದೆ ಕಲ್ತಿದ್ದೇವೆ ವರ್ಗಮೂಲ 2 ಹೇಳುವಂಥದ್ದು ಒಂದು ಅಭಾಗಲ ಸಂಖ್ಯೆ ಅಂತ. ಇದು ವಿರೋಧಾಭಾಸವಾದಂಥ ಹೇಳಿಕೆಯಾಗಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪು. ಆದ್ದರಿಂದ 3 + ವರ್ಗಮೂಲ 2 ಒಂದು ಅಭಾಗಲದ ಸಂಖ್ಯೆ ಆಗಿದೆ. ಇನ್ನೊಂದು ಉದಾಹರಣೆ ತಗೊಳ್ಳುವ ಮಕ್ಕಳೇ. ಈ ಉದಾಹರಣೆಯಲ್ಲಿ 5 - ವರ್ಗಮೂಲ 3 ಒಂದು ಅಭಾಗಲ ಸಂಖ್ಯೆಯನ್ನು ಸಾಧಿಸಿ. ಆಗ ನಾವು ಕೂಡಿಸುವುದನ್ನು ಕಲ್ತೆವು. ಈಗ ಎರಡು, ಒಂದು ಭಾಗಲ ಸಂಖ್ಯೆ, ಇನ್ನೊಂದು ಅಭಾಗಲ ಸಂಖ್ಯೆ. ಈ ಇದರ ವ್ಯತ್ಯಾಸವು ಕೂಡ ಒಂದು ಅಭಾಗಲ ಸಂಖ್ಯೆ ಅಂತೇಳಿ ನಾವು ಅಭಾಗಲ ಸಂಖ್ಯೆ ಅಲ್ಲದಿದ್ದರೆ ಭಾಗಲದ ಸಂಖ್ಯೆ ಅಂತೇಳಿ ತಗೊಳ್ಳೋದು. ಸೊ 5 - ವರ್ಗಮೂಲ 3 ಸಮ a/b ಒಂದು ಭಾಗಲದ ಸಂಖ್ಯೆ ಆಗಿರಲಿ. ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಎ ಮತ್ತು ಬಿಗಳು ಪೂರ್ಣಾಂಕಗಳು. b ≠ 0. ನಾವಾಗ ಮಾಡಿದ ಹಾಗೆ ಪದಗಳ ಸ್ಥಳಾಂತರ ಮಾಡುವ. ಭಾಗಲದ ಸಂಖ್ಯೆಯನ್ನು ಒಂದು ಪಕ್ಕದಲ್ಲಿ ಇಡೋದು, ಅಭಾಗಲ ಸಂಖ್ಯೆಯನ್ನು ಇನ್ನೊಂದು ಪಕ್ಕಕ್ಕೆ ಸ್ಥಳಾಂತರಿಸ್ತಾ ಇದೆ. ಇಲ್ಲಿ ಮೈನಸ್ ಇದೆ. ಈ ಮೈನಸ್ ಇರುವಂಥ ಈ ಸಂಖ್ಯೆನ ಈ ಕಡೆ ಸ್ಥಳಾಂತರಿಸುವ. ಹಾಗೇನಾಗ್ತದೆ ನೋಡಿ, 5 ಸಮ a/b, ಇಲ್ಲಿ ಕಳೀತಾ ಇರುವಂಥ ಅಲ್ಲಿ ಬರುವಾಗ ಪ್ಲಸ್ ಆಯಿತು, ವರ್ಗಮೂಲ 3. ಈಗ ಇದನ್ನು ಈ ಕಡೆ ಸ್ಥಳಾಂತರಿಸಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಅಭಾಗ ಸಂಖ್ಯೆ ಒಂದು ಕಡೆ ಇಡೋದು, ಉಳಿದ ಸಂಖ್ಯೆಯನ್ನು ಈ ಕಡೆ ತರೋದು. ಸೊ 5 - a/b ಸಮ ವರ್ಗಮೂಲ 3. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಇಲ್ಲಿ ಮೈನಸ್ ಇರುವ ಕಾರಣ ಇದನ್ನು ಈ ಕಡೆ ಸ್ಥಳಾಂತರಿಸಿದ್ದೇವೆ. ಮೈನಸ್ ಇದು ಇಲ್ಲಿ ಬರುವ ಪ್ಲಸ್. ಈಗ ನನ್ನ ಉದ್ದೇಶ ಏನು, a/b ಹೇಳತಕ್ಕಂಥ ಒಂದು ಭಾಗಲ ಸಂಖ್ಯೆ ಇದೆ ಇಲ್ಲಿಗ, ಇದನ್ನು ಈ ಕಡೆ ತರ್ತಾ ಇದ್ದೇನೆ. ಆಗೇನಾಯಿತು, 5 - a/b ಸಮ ವರ್ಗಮೂಲ 3. ನಾವಾಗ ಮಾಡಿದ ಹಾಗೆ ಇದರ ಸಮಚ್ಛೇದ ತೆಗೀರಿ. ಇಲ್ಲಿ 1 ಇದೆ, 5 ಅಂತ ಹೇಳಿದರೆ 5/1. 1 ಮತ್ತು b ಯ ಸಮಚ್ಛೇದ b. ಈಗ 5 × b 5b - a ಸಮ ವರ್ಗಮೂಲ 3. ನೋಡಿ, ಗಮನಿಸಿ ಮಕ್ಕಳ, ಈಗ ಎ ಮತ್ತು ಬಿಗಳು ಪೂರ್ಣಾಂಕಗಳು. ಆದ್ದರಿಂದ ಅವುಗಳ ವ್ಯತ್ಯಾಸವು ಕೂಡ ಏನಾಗಿದೆ ಅಂತ ಹೇಳಿದರೆ ಒಂದು ಭಾಗಲ ಸಂಖ್ಯೆ ಆಗಿದೆ. ಇಲ್ಲಿ 5b - a/b ಒಂದು ಭಾಗಲದ ಸಂಖ್ಯೆ. ಒಂದೆಂಥದ್ದು ಭಾಗಲಬ್ಧ ಸಂಖ್ಯೆ. ಇದಕ್ಕೆ ಇದು ಸಮ ನೋಡಿ, ಇದಕ್ಕೆ ಇದು ಸಮ, ಇದೀಗ ಭಾಗಲದ ಸಂಖ್ಯೆ. ಅದರ ಅರ್ಥ ಏನು ಅಂದರೆ ವರ್ಗಮೂಲ 3 ಅಂದರೆ ವರ್ಗಮೂಲ 3 ಕೂಡ 1
ಭಾಗಲಬ್ಧ ಸಂಖ್ಯೆ ಅಂದರೆ ಪಿ ಭಾಗಿಸು ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂತ ಅರ್ಥ. ಆದರೆ ನಾವು ಏನು ಕಲ್ತಿದ್ದೇವೆ? ವರ್ಗಮೂಲ 3 ಹೇಳುವಂತಹದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಹೇಳುವಂಥ ಒಂದು ಸತ್ಯ ಸಂಗತಿಗೆ ವಿರುದ್ಧವಾದಂಥದ್ದು. ಅರ್ಥ ಆಯ್ತಾ? ಆದರೆ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಈ ಎರಡು ಹೇಳಿಕೆಗಳು ಒಂದಕ್ಕೊಂದು ವಿರುದ್ಧವಾದಂಥದ್ದು, ವಿರೋಧಾಭಾಸವಾದಂಥ ಹೇಳಿಕೆಗಳು. ಈ ಹೇಳಿಕೆಗಳು ಪರಸ್ಪರ ವಿರೋಧಾಭಾಸವನ್ನು ಉಂಟು ಮಾಡ್ತಾ ಇದೆ. ಈ ಹೇಳಿಕೆಗಳು ಪರಸ್ಪರ ವಿರೋಧಾಭಾಸವಾಗಿವೆ. ಅಂದರೆ ಏನರ್ಥ? ಒಂದು ಕಡೆ ಭಾಗದ ಸಂಖ್ಯೆ ಅಂತ ಹೇಳ್ತದೆ, ವಾಸ್ತವವಾಗಿ ಅದು ಅಭಾಗದ ಸಂಖ್ಯೆ. ಅಂದರೆ ಏನರ್ಥ ಅಂತ ಹೇಳಿದರೆ, ನಾವು ಏನು ಊಹಿಸಿಕೊಂಡೆವು ಭಾಗದ ಸಂಖ್ಯೆ ಅಂತ ಹೇಳುವಂಥದ್ದು ಇದೇ ತಪ್ಪು. ಆದ್ದರಿಂದ ನಮ್ಮ ಊಹೆ ತಪ್ಪು. ಏನು ನಮ್ಮ ಊಹೆ ಹೇಳ್ಬೋದಾ? ನಮ್ಮ ಊಹೆ ಏನು? 5 ಕಳೆ ವರ್ಗಮೂಲ 3 ಹೇಳುವಂತಹದ್ದು ಒಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ಪರಿಗಣಿಸಿದ್ದೇ ತಪ್ಪು. ಆದರೆ ನಮ್ಮ ಊಹೆ ತಪ್ಪು. ಆದ್ದರಿಂದ 5 ಕಳೆ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ. ಮಕ್ಕಳೇ, ಮುಂದಿನ ಒಂದು ಉದಾಹರಣೆಯನ್ನು ಪರಿಗಣಿಸುವ. ಈಗ ನಾವು ಒಂದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಅಭಾಗಲಬ್ಧ ಸಂಖ್ಯೆ, ಅದರ ಮೊತ್ತ ಅಥವಾ ವ್ಯತ್ಯಾಸ ಅಭಾಗಲಬ್ಧ ಸಂಖ್ಯೆ ಹೇಳುವುದನ್ನು ಉದಾಹರಣೆ ಮೂಲಕ ನಾವು ಕಂಡುಕೊಂಡೆವು. ಈಗ ಒಂದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಅಭಾಗಲಬ್ಧ ಸಂಖ್ಯೆ, ಅದರ ಗುಣಲಬ್ಧ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಸಾಧಿಸುವಂಥ ಒಂದು ಉದಾಹರಣೆಯನ್ನು ನೋಡುವ. ಆಗ ನಾವು ಪರಿಗಣಿಸಿದ ಹಾಗೆ 3 ವರ್ಗಮೂಲ 2 ಒಂದು ಅಭಾಗಲಬ್ಧ ಅಲ್ಲದೆ ಇದ್ದರೆ ಅದು ಭಾಗಲಬ್ಧ, ಒಂದು ಭಾಗಲಬ್ಧ ಸಂಖ್ಯೆ. ಒಂದು ಭಾಗಲಬ್ಧ ಸಂಖ್ಯೆ ಎಂದಿರಲಿ. ಇನ್ನೇನು ಮಾಡೋದು? ನಾವು ಹೇಳಿ, ಅಭಾಗದ ಸಂಖ್ಯೆಯನ್ನು ಒಂದು ಕಡೆ ಇಡುವುದು, ಅದರ ಜೊತೆಯಲ್ಲಿ ಇರತಕ್ಕಂಥ ಭಾಗಲಬ್ಧ ಸಂಖ್ಯೆಯನ್ನು ನಿಯಮಾನುಸಾರ ಸ್ಥಳಾಂತರಿಸುವುದು. ವರ್ಗಮೂಲ 2 ಅಲ್ಲೇ ಬಿಡಿ, ಅದರ ಪಕ್ಕದಲ್ಲಿ 3 ಇದೆ. 3 ವರ್ಗಮೂಲ 2ಕ್ಕೆ ಗುಣಿಸಿಕೊಂಡಿರುವುದು. ಆದರೆ 3 ಸ್ಥಳಾಂತರಿಸಿ ಏನಾಗ್ತದೆ ಹೇಳಿ ಮಕ್ಕಳೇ? ಎ ಭಾಗಿಸು 3 ಗುಣಿಸು ಬಿ ಅಥವಾ 3b. ನೋಡಿ, ಗಮನಿಸಿ ಮಕ್ಕಳೇ, ಎ ಮತ್ತು ಬಿಗಳು ಪೂರ್ಣಾಂಕಗಳು. ಎ ಮತ್ತು ಬಿಗಳಂಥದ್ದು ಪೂರ್ಣಾಂಕಗಳು. ಬಿ ಹೇಳೋದು 0 ಅಲ್ಲ. ಆ ಕಂಡೀಷನ್ ಇದೆ. ಈ ಕಂಡೀಷನ್ ನಮ್ಮದು ಭಾಗಲಬ್ಧ ಸಂಖ್ಯೆ ಅಂತ ಹೇಳುವಲ್ಲಿ ಆ ಕಂಡೀಷನ್ ಇದೆ. ಇಲ್ಲಿ ಎ ಭಾಗಿಸು 3b ಹೇಳುದು ಒಂದು ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ. ಈಗ ಇದರ ಅರ್ಥ ಏನು? ಇದು ಭಾಗಲಬ್ಧ ಅಂತೆ. ನೋಡಿ, ಇದು ಭಾಗಲಬ್ಧ,
ಆದರೆ ಇದು ಅಭಾಗಲಬ್ಧ. ಅವುಗಳು ಪರಸ್ಪರ ಸಮ, ಇದಾಗಿರೋಕ್ಕೆ ಸಾಧ್ಯ ಇದೆಯಾ? ಅದು ವಿರೋಧಾಭಾಸ. ಇಲ್ಲಿಗ ಎ ಭಾಗಿಸು 3b ಹೇಳೋದು ಭಾಗಲಬ್ಧ ಸಂಖ್ಯೆ. ಇದರ ಅರ್ಥ ಇಲ್ಲಿಗೆ ಇದು ಸಮ, ಆದ್ದರಿಂದ ವರ್ಗಮೂಲ 2 ಕೂಡ. ಆದರೆ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ. ಒಂದು ಕಡೆ ಹೇಳಿಕೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತದೆ, ಇನ್ನೊಂದು ಕಡೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತದೆ. ನೋಡಿ, ಈ ಭಾಗ ಭಾಗಲಬ್ಧ ಸಂಖ್ಯೆ, ಇದು ಅಭಾಗ. ಇವುಗಳು ಪರಸ್ಪರ ಸಮ ಅಂತ ಹೇಳ್ತದೆ. ಇದು ಸಾಧ್ಯ ಉಂಟಾ? ಇದಕ್ಕೆ ಒಂದಕ್ಕೊಂದು ವಿರೋಧಾಭಾಸ. ಈ ಹೇಳಿಕೆಗಳು ಪರಸ್ಪರ ವಿರೋಧಾಭಾಸವಾಗಿವೆ. ಈ ಹೇಳಿಕೆಗಳು ಪರಸ್ಪರ ವಿರೋಧಾಭಾಸವಾಗಿವೆ. ಆದ್ದರಿಂದ ಏನರ್ಥ? ನಮ್ಮ ಊಹೆ ತಪ್ಪು. ಆದ್ದರಿಂದ ನಮ್ಮ ಊಹೆ ಏನು? ಊಹೆ 3 ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಭಾಗಲಬ್ಧ ಸಂಖ್ಯೆ ಎಂಬುದು ತಪ್ಪು. ಆದ್ದರಿಂದ 3 ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಪರಸ್ಪರ ವಿರೋಧಾಭಾಸವಂತ ಹೇಳಿಕೆಗಳು ಉಂಟಾಗ್ತದೆ. ಒಂದು ಕಡೆ ಭಾಗಲಬ್ಧ ಸಂಖ್ಯೆ ಅಂತೇಳಿ, ಇನ್ನೊಂದು ಅಭಾಗಲಬ್ಧ ಸಂಖ್ಯೆ. ಅವುಗಳು ಪರಸ್ಪರ ಸಮ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ವಿಚಾರಗಳು ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು. ಆನಂತರ ನಮ್ಮ ಊಹೆ ಇದು ತಪ್ಪಾಗಿದೆ. ಹಾಗಾದರೆ ಆದ್ದರಿಂದ ಭಾಗಲಬ್ಧ ಅಲ್ಲದೇ ಇದ್ದರೆ ಅಭಾಗಲಬ್ಧ ಸಂಖ್ಯೆ, ಆ ಸಿದ್ಧಾಂತವನ್ನು ಅನುಸರಿಸೋದು. ಅರ್ಥ ಆಯ್ತಾ ಮಕ್ಕಳೇ? ಇನ್ನೊಂದು ಉದಾಹರಣೆ ನೋಡು ಮಕ್ಕಳೇ. ಇಲ್ಲಿ ಗಮನಿಸಿ, 1 ಭಾಗಿಸು ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಆಗ ನಾವು ಪ್ರಯತ್ನ ಮಾಡೋಣ. 1 ಭಾಗಿಸು ವರ್ಗಮೂಲ 2 ಅಭಾಗಲಬ್ಧ ಸಂಖ್ಯೆ ಅಲ್ಲದಿದ್ದರೆ ಭಾಗಲಬ್ಧ ಸಂಖ್ಯೆ ತೆಗೆದುಕೊಳ್ಳೋದು. ಎ ಭಾಗಿಸು ಬಿ ಒಂದು ಭಾಗಲಬ್ಧ ಸಂಖ್ಯೆ ಎಂದಿರಲಿ. ಒಂದು ಭಾಗಲಬ್ಧ ಸಂಖ್ಯೆ ಎಂದಿರಲಿ. ಭಾಗಲಬ್ಧ ಸಂಖ್ಯೆ ಅಂತ ಹೇಳುವಾಗ ಎ ಮತ್ತು ಬಿಗಳು ಪೂರ್ಣಾಂಕಗಳು, ಬಿ ಹೇಳುದು 0 ಅಲ್ಲ, ಕಂಡೀಷನ್. ಈಗ ನಾವು ಆಗ ಮಾಡಿದ ಹಾಗೆ ಸ್ಥಳಾಂತರ ಮಾಡೋಣ. ಮೂಲೆಯಿಂದ ಮೂಲೆ ಗುಣಿಸಿ, ಇದು ಬಿ ಆಯಿತು. 1 ಗುಣಿಸು ಬಿ, ಬಿ ಸಮ ಎ ಗುಣಿಸು ವರ್ಗಮೂಲ 2 ಅಂದರೆ ಎ ವರ್ಗಮೂಲ 2. ಎ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಭಾಗಲಬ್ಧ ಸಂಖ್ಯೆಯನ್ನು ಒಂದು ಕಡೆ ತರೋದು, ಅಭಾಗಲಬ್ಧ ಸಂಖ್ಯೆನ ಇನ್ನೊಂದು ಕಡೆ ಇಡೋದು. ಬಿ ಭಾಗಿಸು ಎ ಸಮ ವರ್ಗಮೂಲ 2. ಇಲ್ಲಿ ಗುಣಿಸ್ತಾ ಇದೆ ನೋಡಿ, ಅದರಿಂದ ಭಾಗಿಸಿ. ಬಿ ಭಾಗಿಸು ಎ ಸಮ ವರ್ಗಮೂಲ 2. ಇಲ್ಲಿ ಬಿ ಮತ್ತು ಎಗಳು ಪೂರ್ಣಾಂಕಗಳಾದ್ದರಿಂದ ಬಿ ಭಾಗಿಸು ಎ ಒಂದು ಭಾಗಲಬ್ಧ ಸಂಖ್ಯೆ. ಅಂದರೆ ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆಯಾಗುವುದು. ಇಲ್ಲಿ ಗಮನಿಸಬೇಕೇನು ಅಂತ ಹೇಳಿದರೆ, ಇದು ಭಾಗಲಬ್ಧ ಸಂಖ್ಯೆ,
ಇದು ಕೂಡ ಭಾಗದ ಸಂಖ್ಯೆ ಆಗ್ತದೆ. ಆದರೆ ವರ್ಗಮೂಲ 2 ಹೇಳೋದು, ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ, ಒಂದು ಅಭಾಗಲಬ್ಧ ಸಂಖ್ಯೆ. ನೋಡಿ, ಪರಸ್ಪರ ವಿರೋಧಾಭಾಸವಾದಂಥ ಹೇಳಿಕೆಗಳು. ಒಂದು ಕಡೆ ಭಾಗಲಬ್ಧ ಸಂಖ್ಯೆ ಹೇಳ್ತದೆ, ಇನ್ನೊಂದು ಕಡೆ ಅಭಾಗದ ಸಂಖ್ಯೆ. ಇವು ಪರಸ್ಪರ ವಿರೋಧಾಭಾಸವಾದ ಹೇಳಿಕೆಗಳು. ಇವು ಪರಸ್ಪರ ವಿರೋಧಾಭಾಸವಾದ ಹೇಳಿಕೆಗಳು. ಆದ್ದರಿಂದ ಏನಂತ ಹೇಳ್ಬೋದು ನಾವು? 1/√2 ಒಂದು ಭಾಗಲಬ್ಧ ಸಂಖ್ಯೆ, ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು. ಆದ್ದರಿಂದ ಏನಾಗಬೇಕು? 1/√2 ಒಂದು ಅಭಾಗಲಬ್ಧ ಸಂಖ್ಯೆ. ಅರ್ಥ ಆಯ್ತಾ ಮಕ್ಕಳೇ? ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಕಡೆ ಅಭಾಗಲಬ್ಧ ಸಂಖ್ಯೆ ಅಂತ ಇಲ್ಲಿ ಹೇಳ್ತದೆ. ಇದು ಒಂದಕ್ಕೊಂದು ವಿರೋಧವಾದಂಥ ಹೇಳಿಕೆಗಳು. ಆದ್ದರಿಂದ 1/√2 ಹೇಳೋದು ಭಾಗದ ಸಂಖ್ಯೆ ಹೇಳುವಂಥ ನಮ್ಮ ಪರಿಕಲ್ಪನೆ, ಊಹೆ ಏನಿದೆಯೋ ಅದೇ ತಪ್ಪು. ಅದು ತಪ್ಪಾದ್ದರಿಂದ ಮತ್ತೆ ಏನು? 1/√2 ಹೇಳುವಂಥದ್ದು ಒಂದು ಅಭಾಗದ ಸಂಖ್ಯೆ ಆಗಿರುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ನಿಮ್ಮ ಅಭ್ಯಾಸದಲ್ಲಿ ಇನ್ನು ಕೆಲವು ಲೆಕ್ಕಗಳು ಕೊಟ್ಟಿದ್ದಾರೆ, ಪ್ರಯತ್ನ ಪಡಿ. ಯಾವುದೇ ಸಮಸ್ಯೆ ಬಂದರೆ ಬಂದು